ದೇಶದಾದ್ಯಂತ ಸಂಚಲನ ಆಗಿರುವಂತ ಯಾವ ಮಾಹಿತಿ ಇದೆ ಅದು ಇಡೀ ಹಿಂದೂ ಸಮಾಜಕ್ಕೆ ಆಗಿರುವಂತ ಘನಘೋರವಾದ ಸಂದೇಶ ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಸೇರಿದ್ದೇವೆ. ಕೊಲ್ಲುವ ಮುಖಾಂತರ ಈ ದೇಶದ ಜನರನ್ನ ಭಯಭೀತಗೊಳಿಸಬಹುದು ಅನ್ನುವಂತ ಭ್ರಮೆಯಲ್ಲಿದ್ರೆ ಮಂಗಳೂರಿನ ಹಿಂದುತ್ವದ ನೆಲದಿಂದ ಅವರೆಲ್ಲರಿಗೂ ನಾವು ಒಂದಾಗಿ ಒಟ್ಟಾಗಿ ಸಂದೇಶವನ್ನ ಕಳಿಸ್ಲಿಕ್ಕಿದ್ದೇವೆ. ಕಾಶ್ಮೀರ ಭಾರತದ ಮುಕುಟಮಣಿ, ಇದು ಸ್ಪಷ್ಟವಾಗಿರ್ಲಿ ನಿಮ್ಗೆ. ಈ ಭಾರತ ದೇಶದಲ್ಲಿರುವಂತ ಹಿಂದೂಗಳು ನಾವು ಇನ್ನು ಏನ್ ಮಾಡ್ಬೇಕಾಗಿದೆ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ಲೇಬೇಕು. ಇವತ್ತು ಕಾಡದಿದ್ರೆ ಮತ್ತೆ ಮುಂದೆ ನಮಗೆ ಉಳಿಗಾಲ ಇಲ್ಲ. ನಿನ್ನೆ ಅಲ್ಲಿ ಬಂದು ಕೇಳುವಾಗ ಉಗ್ರಗಾಮಿಗಳು ನೀನು ಕಾಂಗ್ರೆಸ್ನ ಹಿಂದೂ, ನೀನು ಬಿಜೆಪಿ ಹಿಂದೂ ಅಂತ ಯಾರು ಕೇಳಲಿಲ್ಲ, ಎಲ್ಲರನ್ನ ಒಡೆದುರುಳಿಸಿದ್ದಾರೆ. ದೇಶದಾದ್ಯಂತ ಸಂಚಲನ ಆಗಿರುವಂತ ಯಾವ ಮಾಹಿತಿ ಇದೆ ಅದು ಇಡೀ ಹಿಂದೂ ಸಮಾಜಕ್ಕೆ ಆಗಿರುವಂತ ಘನಘೋರವಾದ ಸಂದೇಶ ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಸೇರಿದ್ದೇವೆ. ಕಾಶ್ಮೀರವನ್ನ ಇಡೀ ದೇಶದ ಜನತೆ ಅಥವಾ ವಿದೇಶದಿಂದ ಅಲ್ಲಿಯ ಪ್ರಕೃತಿಯನ್ನ, ಅಲ್ಲಿಯ ಸುಂದರವಾದ ಆ ಒಂದು ಪ್ರದೇಶವನ್ನ ನೋಡಲಿಕ್ಕೆ ಸ್ವಾಭಾವಿಕವಾಗಿ ಇತ್ತೀಚೆಗೆ ಅನೇಕ ನಮ್ಮ ನಾಗರಿಕರು, ವಿಶೇಷವಾಗಿ ಹಿಂದೂ ಸಮಾಜದ ನಾಗರಿಕರು ಅಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ 370ನೇ ವಿಧಿಯನ್ನ ನರೇಂದ್ರ ಮೋದಿ ಅವರು ರದ್ದು ಮಾಡಿದ್ರು, ಯಾವಾಗ ಕಾಶ್ಮೀರ ಒಂದು ಶಾಂತ ಪರಿಸ್ಥಿತಿಗೆ ಬಂತು, ಯಾವಾಗ ಅಲ್ಲಿ ಚುನಾವಣೆಯ ಪ್ರಕ್ರಿಯೆಗಳು ನಡೆಯಿತು, ಯಾವಾಗ ಒಂದು ಪ್ರಜಾಸತ್ತಾತ್ಮಕವಾದ ಒಂದು ರಾಜ್ಯ ಸರ್ಕಾರ ಅಲ್ಲಿ ಬಂದಿದೆ, ಇಂಥ ಒಂದು ಸಂದರ್ಭದಲ್ಲಿ ಕಾಶ್ಮೀರ ನಮ್ಮದು, ಕಾಶ್ಮೀರದ ಮುಕ್ಕುಟ ನಮ್ಮದು, ಕಾಶ್ಮೀರದಲ್ಲಿ ಜನಜೀವನ ವ್ಯವಸ್ಥೆಯ ಜೊತೆಗೆ ನಾವು ಅಲ್ಲಿಯ ಪ್ರಕೃತಿಯನ್ನು ನೋಡಬಹುದು ಎನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ನಿರ್ಭೀತಿಯಿಂದ ಇಡೀ ರಾಜ್ಯದಿಂದ ಅಲ್ಲಿ ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ. ನಮ್ಮ ರಾಜ್ಯದಿಂದ ಕೂಡ ಪ್ರವಾಸದ ಹಿನ್ನೆಲೆಯಲ್ಲಿ ಸಂಸಾರವನ್ನು ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ದೇಶದ್ರೋಹಿಗಳು, ಉಗ್ರರು, ನುಸುಳುಕೋರರು, ಭಯೋತ್ಪಾದಕರು, ಉಗ್ರರು ಈ ದೇಶದಲ್ಲಿ ಅರಾಜಕತೆ ಮೂಡಿಸುವುದರ ಮುಖಾಂತರ ಈ ದೇಶವನ್ನ ಹಾಳು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಮತಾಂಧ ಶಕ್ತಿಗಳ ಮುಖಾಂತರ ಅರಾಜಕತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇವತ್ತು ನಾವು ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು ಮಾಡುವುದರ ಮುಖಾಂತರ ಈ ದೇಶವನ್ನ ಮುಗಿಸುವಂತ ಪ್ರಯತ್ನಕ್ಕೆ ಕೈ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಕಾಶ್ಮೀರದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ 2000ದಿಂದ ಮೊನ್ನೆ ತನಕ ಹೆಚ್ಚು ಕಡಿಮೆ ಅಮರನಾಥ ಯಾತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಉಗ್ರವಾದಿಗಳು ಹಿಂದೂಗಳನ್ನ ಹುಡುಕಿ ಅಲ್ಲಿ ಕೊಲ್ಲುವಂತ ಕೆಲಸವನ್ನ ಮಾಡಿದ್ರು. ಸುಮಾರು 250-350ಕ್ಕಿಂತ ಹೆಚ್ಚು ಪ್ರವಾಸಿಗರನ್ನ ಕೊಂದಿರುವಂತ ಸಂಗತಿ ನಾವು ನೋಡಿದ್ದೇವೆ. ಆದರೆ ಇತ್ತೀಚೆಗೆ ನಮ್ಮ ಮುಂಬೈಯಲ್ಲಿ ಯಾರೊಬ್ಬ ಭಯೋತ್ಪಾದನೆ ಮಾಡಿ ಉಗ್ರವಾದದ ಮುಖಾಂತರ ಮುಂಬೈಯಲ್ಲಿ ಏನು ನಮ್ಮ ರಾಷ್ಟ್ರೀಯತೆಗೆ ಧಕ್ಕೆ ತರುವಂತ ಕೆಲಸದ ಮುಖಾಂತರ ಅರಾಜಕತೆಯನ್ನು ಮಾಡಿರುವಂತ ಒಬ್ಬನನ್ನ ಅಮೆರಿಕ ಯಾವಾಗ ಭಾರತಕ್ಕೆ ಗಡೀಪಾರು ಮಾಡುವಂತ ಆ ಒಂದು ಪ್ರಕ್ರಿಯೆ ಆಯಿತು, ಅದೇ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ಈ ದೇಶದಲ್ಲಿ ಮತ್ತೆ ಈ ಜಗತ್ತಿನ ಮುಂದೆ ನಮ್ಮ ದೇಶವನ್ನ ತಲೆ ತಗ್ಗಿಸಲಿಕ್ಕೆ ಏನು ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಕ್ರಿಯೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರತ್ ಮಾತಾ ಕಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾರ್ಯಕರ್ತರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಭಾರತದ ಮುಕುಟ ಮಣಿ ಕಾಶ್ಮೀರದಲ್ಲಿ ನಡೆದಿರುವ ಘಟನೆಗೆ ದುಃಖದಿಂದ ಜೊತೆಗೆ ಆಕ್ರೋಶದಿಂದ ಭಾರತದ ಅಖಂಡತೆಯ ಈ ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿಕ್ಕೆ, ಈ ಹಿಂದೂ ಅಸ್ಮಿತೆಯನ್ನ ಕೆಡವಲು ಬರುವವರ ವಿರುದ್ಧ ನಾವೆಲ್ಲ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ. ಇಂಥ ಸಭೆಯಲ್ಲಿರುವಂತಹ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಅವರೇ, ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ರೆ, ಉಮಾನಾಥ್ ಕೋಟ್ಯಾನ್ ಅವರೇ, ಪ್ರತಾಪ್ ಸಿಂಗ್ ನಾಯ್ಕರೇ, ಮಾಜಿ ಶಾಸಕರು ಹಿರಿಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಮೋನಪ್ಪ ಭಂಡಾರಿ ಅವರೇ, ನಮ್ಮ ಪಾರ್ಟಿಯ ಪ್ರಮುಖರಾದ ಪ್ರೇಮಾನಂದ್ ಶೆಟ್ರೆ, ರವಿಶಂಕರ್ ಮಿಜಾರ್ ಅವರೇ ಸೇರಿರುವಂಥ ಎಲ್ಲ ಕಾರ್ಯಕರ್ತ ಮಿತ್ರರೇ, ಮಂಗಳೂರು ದಕ್ಷಿಣದ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು ಅವರೇ, ಉತ್ತರದ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾರಿ ಅವರೇ,
ಒಂದು ದುಃಖದ ಸಂದರ್ಭ ಬಂಧುಗಳೇ. ಇದು ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಭಾರತ ವಿರೋಧಿ ಮಾನಸಿಕತೆಗಳು, ಜಿಹಾದಿ ಮಾನಸಿಕತೆಗಳು ಇಡೀ ದೇಶದಲ್ಲಿ ಭಯವನ್ನ ಹುಟ್ಟಿಸಬೇಕು, ಹಿಂದೂ ಸಮಾಜವನ್ನ ಅಸ್ಥಿರಗೊಳಿಸಬೇಕು. ಹೊಸ ಭಾರತ ಏನು ನಿರ್ಮಾಣವಾಗ್ತಾ ಇದೆಯಾ, ಆ ಹೊಸ ಭಾರತದ ಪಯಣವನ್ನ ಕಡಿತಗೊಳಿಸಬೇಕು, ಇಡೀ ದೇಶದ ಜನರನ್ನ ಭಯಭೀತಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂತ ಘಟನೆ ಇದು. ನಾನು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ, ಜಿಹಾದಿಗಳ ದಾಳಿಗೆ, ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳ ದಾಳಿಗೆ ಬಲಿಯಾದಂತ ಆ ಎಲ್ಲ ಹಿಂದೂ ಬಂಧುಗಳ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೇನೆ, ಅವರ ಕುಟುಂಬಕ್ಕೆ ಶಕ್ತಿಯನ್ನ ಆ ಭಗವಂತ ನೀಡಲಿ. ನಾವೆಲ್ಲ ನಿಮ್ ಜೊತೆಗೆ ಇದ್ದೇವೆ ಅನ್ನುವಂತ ಮಾತನ್ನ ಈ ಪ್ರತಿಭಟನಾ ಸಭೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರತಿಭಟನಾ ಸಭೆಯ ಮುಖಾಂತರ ಯಾವೆಲ್ಲ ಮಾನಸಿಕತೆಗಳು ಕಾಶ್ಮೀರದಲ್ಲಿರುವಂತ ಹೋಗಿರುವಂತಹ ಪ್ರವಾಸಿಗರು, ಮುಗ್ಧ ಹಿಂದೂ ಪ್ರವಾಸಿಗರನ್ನ ಕೊಲ್ಲುವ ಮುಖಾಂತರ ಈ ದೇಶದ ಜನರನ್ನ ಭಯಭೀತಗೊಳಿಸಬಹುದನ್ನುವಂತ ಭ್ರಮೆಯಲ್ಲಿದ್ರೆ, ಮಂಗಳೂರಿನ ಹಿಂದುತ್ವದ ನೆಲದಿಂದ, ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಿಂದ ಅವರೆಲ್ಲರಿಗೂ ನಾವು ಒಂದಾಗಿ ಒಟ್ಟಾಗಿ ಸಂದೇಶವನ್ನ ಕಳಿಸ್ಲಿಕ್ಕಿದ್ದೇವೆ. ಕಾಶ್ಮೀರ ಭಾರತದ ಮಕುಟಮಣಿ, ಇದು ಸ್ಪಷ್ಟವಾಗಿರಲಿ ನಿಮ್ಗೆ. ಕಾಶ್ಮೀರ ಶಾರದಾ ದೇಶ, ಕಾಶ್ಮೀರ ಈ ಸನಾತನ ಹಿಂದೂ ಸಂಸ್ಕೃತಿಯ ಮಣಿಲು ಕಾಶ್ಮೀರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಾರಂಭವಾದ ಹೋರಾಟ ಅಲ್ಲ ಇದು. ಯಾವತ್ತು ಈ ದೇಶವನ್ನ ಧರ್ಮದ ಆಧಾರದಲ್ಲಿ, ಧರ್ಮ ಅಂತ ಅಲ್ಲ ಮತದ ಆಧಾರದಲ್ಲಿ ಈ ದೇಶವನ್ನ ಒಡೆದ್ರ ಆವತ್ತಿನಿಂದ ಪ್ರಾರಂಭವಾದ ಹೋರಾಟ ಇದು. ಭಾರತವನ್ನು ಒಂದು ರಾಷ್ಟ್ರವಾಗಿ ನೋಡುವವರ ಮಧ್ಯೆ, ಭಾರತ ಸನಾತನವಾದ ಸಂಸ್ಕೃತಿಯ ಪ್ರತೀಕ, ಹಿಂದುತ್ವದ ಅಸ್ಮಿತೆ ಅಂತ ನೋಡುವವರ ಮಧ್ಯೆ, ಮತ್ತು ಭಾರತವನ್ನ ಒಡೆದು ಭಾರತವನ್ನ ಜಾತಿಯ ಆಧಾರದಲ್ಲಿ ಒಡೆಯೋಣ, ಭಾರತದ ಅಸ್ಮಿತೆಯನ್ನು ತುಂಡರಿಸೋಣ, ಭಾರತದ ಹಿಂದೂ ಸಂಸ್ಕೃತಿಯನ್ನ ಪುಡಿಗಟ್ಟೋಣ ಅನ್ನುವಂಥವರ ಮಧ್ಯೆ ನಡೆಯುವಂತಹ ಹೋರಾಟ ಇದು. 2014ರಲ್ಲಿ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಈ ದೇಶದ ಅಖಂಡತೆಗೋಸ್ಕರ 370ರ ವಿಧಿಯನ್ನ ರದ್ದುಗೊಳಿಸಿ ಕಿತ್ತೆಗೆಸಿದು ಕಾಶ್ಮೀರಿಯರನ್ನ, ಕಾಶ್ಮೀರದ ಜನರನ್ನ ಭಾರತದ ಜೊತೆ ವಿಲೀನಗೊಳಿಸುವಂತ, ಭಾರತದ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನ ಪ್ರಾರಂಭ ಆಯಿತು. ಕಾಶ್ಮೀರ ಭಾರತದ ಜೊತೆಗಿದೆ, ಕಾಶ್ಮೀರಿಗಳು ಭಾರತದ ಜೊತೆಗಿದ್ದಾರೆ. ಕಾಶ್ಮೀರ ಶಾರದಾ ದೇಶ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳುವಂತ ಪ್ರಯತ್ನ ಕಳೆದ 10 ವರ್ಷಗಳಲ್ಲಿ ಏನು ನಡೆದಿತ್ತ ಅದನ್ನ ನಿಲ್ಲಿಸುವಂತ ಪ್ರಯತ್ನ, ನಮ್ಮ ಜನರನ್ನ ಭಯಭೀತಗೊಳಿಸುವಂತ ಪ್ರಯತ್ನ ಈ ದಾಳಿಯ ಮುಖಾಂತರ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಶಕ್ತಿಗಳು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಇದು ಕೇವಲ ಕಾಶ್ಮೀರದಲ್ಲಿ ನಡೆದಿರುವ ಹೋರಾಟ ಅಲ್ಲ, ಇದು ಇಡೀ ಭಾರತೀಯರ ಮೇಲೆ, ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ, ಹಿಂದೂ ಅಸ್ಮಿತೆಯ ಮೇಲೆ ನಡೆದಿರುವಂತಹ ದಾಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಿವಮೊಗ್ಗದ ಮಂಜುನಾಥ್, ತೆಲಂಗಾಣದ ಹಿಂದೂ ಬಂಧುಗಳು, ಮಹಾರಾಷ್ಟ್ರದ ಹಿಂದೂ ಬಂಧುಗಳು, ಬೆಂಗಳೂರಿನ ಹಿಂದೂ ಬಂಧುಗಳು, ಅವರ ಮೇಲೆ ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಅದನ್ನು ಜಗತ್ತಿಗೆ ತೋರಿಸಬೇಕು, ಅದನ್ನು ಹಿಂದೂಗಳಿಗೆ ತೋರಿಸಬೇಕು, ಅದನ್ನು ಹೊಸ ಭಾರತವನ್ನ ಕಲ್ಪಿಸ್ತಾ ಇರುವಂತ ನಮ್ಮ ಹಿಂದೂ ಮಕ್ಕಳನ್ನ ಭಯಭೀತಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ ಈ ಹೋರಾಟವನ್ನು ಮಾಡಿದ್ದಾರೆ, ಈ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ದುಃಖದ ಜೊತೆಗೆ ಭಾರತದ ಅಖಂಡತೆಯ ಹೋರಾಟ ಮುಗಿಲಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಂಧುಗಳೇ. ಯಾರ ಮಾರಣ ಹೋಮ ಆಗಿದೆ, ಅವ್ರ ಜೀವನದಲ್ಲಿ ಯಾರಿಗ ಸಹ ಅನ್ಯಾಯ ಮಾಡಿದಂಥವ್ರು ಯಾರು ಸಹ ಇಲ್ಲ. ಅವ್ರು ಏನೋ ಕುಟುಂಬಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಕಾಶ್ಮೀರ ನಮ್ಮ ದೇಶದ ಒಂದು ಭಾಗ, ಸುಂದರವಾದ ತಾಣ, ನಮ್ಮ ಸೋದರಂತ ಇರುವ ವ್ಯಕ್ತಿಗಳಲ್ಲಿ ಇದ್ದಾರೆ ಅನ್ನುವಂಥ ಮನೋಭಾವದಿಂದ ಇವರು ಹೋಗಿದ್ದಾರೆ. ಆದರೆ ಇವರ ಮಾರಣ ಹೋಮ ಆಗಿದೆ. ಯಾಕೆ? ಒಂದೇ ಒಂದು ಕಾರಣ, ಅವರು ಹಿಂದೂಗಳು ಎನ್ನುವಂಥ ಒಂದು ವಿಷಯಕ್ಕಾಗಿ ಅವರ ಮಾರಣ ಹೋಮ ಆಗಿದೆ. ಖಂಡಿತ ಇದರ ಸೇಡನ್ನ ತೀರಿಸುವಂತ ಕೆಲಸ
ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮಾಡಿಯೇ ಮಾಡ್ತಾರೆ. ಆದರೆ ಇದರಲ್ಲಿ ನಮ್ಮ ಪಾಲೇನು, ನಾವೇನು ಮಾಡಬೇಕಾಗಿದೆ? ಈ ಭಾರತ ದೇಶದಲ್ಲಿರುವಂಥ ಹಿಂದೂಗಳು ನಾವು ಇನ್ನು ಏನು ಮಾಡಬೇಕಾಗಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡಲೇಬೇಕು. ಇವತ್ತು ಕಾಡದಿದ್ದು ಮತ್ತೆ ಮುಂದೆ ನಮಗೆ ಉಳಿಗಾಲ ಇಲ್ಲ. ಇದು ಖಾಲಿ ಯಾರೋ ಒಬ್ಬ ಪಾಕಿಸ್ತಾನದ ಪ್ರೇರಿತವಾಗಿ ಬಂದಂಥ ವ್ಯಕ್ತಿಯ ಕೃತ್ಯ ಮಾತ್ರ ಅಲ್ಲ. ನಮ್ಮ ದೇಶದೊಳಗೆ ನೀವು ಎಲ್ಲೂ ನೋಡಿದ್ರು ಸಹ ಹಿಂದೂ ಸಮಸ್ಯೆಯಲ್ಲಿದ್ದಾನೆ. ಹಿಂದೂ ಒಂದು ರೀತಿಯ ಸಮಸ್ಯೆಯಲ್ಲಿ ಇದ್ದೇ ಇದ್ದಾನೆ. ನಮ್ಮ ದೇಶದೊಳಗೆ ಅವನು ಹಿಂದೂ ಅಂತ ಕಾರಣಕ್ಕಾಗಿ ಅವನನ್ನ ಸರ್ಕಾರದ ಮೇಲೆ ಇರುವಂತ ಸಿಟ್ಟನ್ನ ಒಬ್ಬ ಪಾಪದ ಹಿಂದುವನ್ನ ಹಿಡಿದು ಕಡಿಯುವಂತ ಕೆಲಸ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸಂಸದರು ಹೇಳಿದ್ರು ಆಗ, ಮತದ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನ 3 ತುಂಡು ಮಾಡಿ ಆಗಿದೆ. 3 ತುಂಡು ಮಾಡಿದ ನಂತರ ಸಹ ನಮ್ಮ ದೇಶದ ಹಿಂದೂ ಇನ್ನೂ ಸಹ ಒಂದು ಸುಖ ಶಾಂತಿಯಿಂದ ಬಾಳುವಂತ ಅವಕಾಶ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸಹ ಎಲ್ಲೋ ಒಂದು ಕಡೆ ಕೆಲವು ವಿಷಯಗಳನ್ನ ಮರಿತೇವೆ. ಒಂದು ವರ್ಗದ ಜನರು ಸಣ್ಣ ಮಕ್ಕಳನ್ನ ಹಿಡಿದುಕೊಂಡು ಮತ್ತೊಂದು ನಂಬಿಕೆಯ, ಮತ್ತೊಂದು ಧರ್ಮದವರನ್ನ ನೀನು ಕೊಲ್ಲುವುದೇ ನಿನ್ನ ಧರ್ಮ ಅನ್ನುವಂತ ಪಾಠ ಮಾಡುತ್ತಿರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಹೇಗೆ ಸಾಧ್ಯ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗಿದೆ. ಭಾರತ ದೇಶದಲ್ಲಿರುವಂತ ಹಿಂದೂಗಳು ಈಗ ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ಖಂಡಿತ ಇದೆ. 30 ವ್ಯಕ್ತಿಗಳ ಮಾರಣ ಹೋಮ ಆಗಿರ್ಬೋದು. ಇದು ಖಾಲಿ 30 ವ್ಯಕ್ತಿಗಳ ಮಾರಣ ಹೋಮ ಅಂತ ನಾವು ರೈಟ್ ಆಫ್ ಮಾಡಬಾರ್ದು ಯಾರು ಸಹ. ಇದು ಪಾಕಿಸ್ತಾನದಲ್ಲಿ ಆಗಿದೆ. ಪಾಕಿಸ್ತಾನದಿಂದ ಬಂದವರು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಸಹ ಇದೇ ರೀತಿ ಮಾಡಿ ಅಲ್ಲಿರುವಂತ ಹಿಂದೂಗಳನ್ನ ಅಲ್ಲಿಂದ ಓಡುವ ಹಾಗೆ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಬಂದು 1947ರಲ್ಲಿ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಿ ಆದರು. ಅವತ್ತು ಹಾಕಿದಂತ ವಿಷ ಬೀಜ ಕೇವಲ ಪಟ್ಟ ಉಳಿಸಿಕೊಳ್ಳಕ್ಕಾಗಿ ನಾನೇ ಪ್ರಧಾನಿ ಆಗಿ ಮುಂದುವರಿಬೇಕು ಅಂತ ಹೇಳಿಕೊಂಡು ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ಓಲೈಸಿಕೊಂಡು ಅವತ್ತು ಹಾಕಿದಂತ ವಿಷ ಬೀಜ ಬೆಳೆಯುತ್ತಾ ಇವತ್ತು ಅವರಿಂದ ನಂತರ ಇಂದಿರಾ ಗಾಂಧಿಯ ಬಳಿಕ ರಾಜೀವ್ ಗಾಂಧಿಯ ಬಳಿಕ ಮನಮೋಹನ್ ಸಿಂಗ್, ಹೀಗೆ ಮುಂದುವರಿತಾ ಬಂತು. ಇವತ್ತಿದು ಆಲದ ಮರವಾಗಿ ಬೆಳೆದಿದೆ. ಕೇವಲ ರಾಜಕೀಯಕ್ಕಾಗಿ, ಅಧಿಕಾರಕ್ಕಾಗಿ ಅಲ್ಪಸಂಖ್ಯಾತರನ್ನ ಓಲೈಸಿಕೊಂಡು ಅವರ ಮತ ನಮಗೆ ಬರಬೇಕೆಂಬ ದೃಷ್ಟಿಯಿಂದ ಮಾಡಿದನ್ನು ಬೆಳೆಸಿದವರೇ ಕಾಂಗ್ರೆಸ್. ಪ್ರತಿಯೊಬ್ಬರು ಇದನ್ನು ಗಮನದಲ್ಲಿಟ್ಟು ಕೇಳಬೇಕು. ಬಹುಶಃ ಇದನ್ನು ಗಮನಿಸಿದಂತಹ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಆದ್ರೆ ಕೇವಲ ಅಧಿಕಾರಕ್ಕಾಗಿ ಮುಸಲ್ಮಾನರನ್ನು ಓಲೈಸಿಕೊಂಡು ಅಧಿಕಾರವನ್ನು ಉಳಿಸಿಕೊಳ್ತಾರೆ ಅಂತ ಗೊತ್ತಾದಾಗ ಹಿಂದುತ್ವವನ್ನು ರಕ್ಷಿಸಬೇಕು, ಹಿಂದೂ ರಾಷ್ಟ್ರವನ್ನು ಉಳಿಸಬೇಕೆಂಬ ದೃಷ್ಟಿಯಿಂದ ಬಹುಶಃ ಜನಸಂಘ ಪ್ರಾರಂಭ ಆಯಿತು. ಆ ಬಳಿಕ ಹಿಂದುತ್ವಕ್ಕಾಗಿ ಒಂದು ರಾಜಕೀಯ ಪಕ್ಷ ಬೇಕು ಅಂತ ಹೇಳಿಕೊಂಡು ಜನಸಂಘ ಪ್ರಾರಂಭ ಆಗಿ ಅವತ್ತಿನಿಂದ ಹಿಂದೂಗಳ ಪರವಾಗಿ ಹೋರಾಟ ಮಾಡುತ್ತಾ ಈ ದೇಶ ಇವತ್ತು ಬಲಿಷ್ಠವಾಗಿ ಕಳೆದ ವಾಜಪೇಯಿ ಸರ್ಕಾರ ಇರ್ಬೋದು, ಆಮೇಲೆ ಬಂದಂತ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಇವತ್ತು ಎಲ್ಲರನ್ನ ಹಿಂದುತ್ವ ಅಂತ ಹೇಳಿದ ಕೂಡಲೇ ಭಾರತದಲ್ಲಿ ಹುಟ್ಟಿ, ಭಾರತದ ನೆಲದಲ್ಲಿ ಹುಟ್ಟಿ, ಇಲ್ಲಿ ಅನ್ನ ತಿಂದು ಬೆಳೆದ ಪ್ರತಿಯೊಬ್ಬ ಭಾರತೀಯ ಅಂತ ಅಂದುಕೊಂಡವರು ಭಾರತೀಯ ಜನತಾ ಪಾರ್ಟಿಯ ಜನ. ಕೇವಲ ಹಿಂದೂಗಳನ್ನು ಮಾತ್ರ ಅಲ್ಲ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾನೆ ಇದೆ. ಇದರಲ್ಲಿ ಯಾರಿದ್ದಾರೆ? ಮುಸಲ್ಮಾನರಿದ್ದಾರೆ. ಅವರಿಗೆ ಜವಾಬ್ದಾರಿಗಳನ್ನ ಕೊಡ್ತೇವೆ. ನೀನು ಹಿಂದೂ ಮಾತ್ರ ಅಂತ ಹೇಳಿಕೊಂಡು ಜವಾಬ್ದಾರಿ ಕೊಡುವುದಲ್ಲ. ನಾವು ದೇಶ ಪ್ರೇಮಿ, ರಾಷ್ಟ್ರ ಪ್ರೇಮಿ ಮುಸಲ್ಮಾನನಾಗಿರ್ಬೋದು, ಯಾರೇ ಆಗಿರ್ಬೋದು, ಆತನಿಗೆ ಜವಾಬ್ದಾರಿ ಕೊಡುವಂತ ಪಾರ್ಟಿ ನಮ್ದು. ಇವತ್ತು ಅಬ್ದುಲ್ ಕಲಾಂ ಅನ್ನ ರಾಷ್ಟ್ರಾಧ್ಯಕ್ಷರನ್ನು ಮಾಡಿದಂತ ಪಾರ್ಟಿ ಹಿಂದೂಗಳೇ ಇರಬೇಕು ಅಂತ ಗಮನಿಸಿದಂತ ಪಾರ್ಟಿ ಅಲ್ಲ. ಒಬ್ಬ ಒಳ್ಳೆಯ ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಧರ್ಮದಲ್ಲಿ ಒಬ್ಬ ದೇಶ ಪ್ರೇಮಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅಪಾರವಾದ ಗೌರವ ಕೊಟ್ಟಂತ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಕಾಂಗ್ರೆಸ್ ಪಕ್ಷದ ಹಿಂದೂ ನನ್ನ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿ ಅಧಿಕಾರಕ್ಕಾಗಿ ದುಡ್ಡು ಮಾಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ. ನಿನ್ನೆ ಅಲ್ಲಿ ಬಂದು ಕೇಳುವಾಗ ಉಗ್ರಗಾಮಿಗಳು ನೀನು ಕಾಂಗ್ರೆಸ್ಸಿನ ಹಿಂದೂ, ನೀನು ಬಿಜೆಪಿಯ ಹಿಂದೂ ಅಂತ ಯಾರು ಕೇಳಲಿಲ್ಲ. ಎಲ್ಲರನ್ನ ಒಡೆದುರುಳಿಸಿದ್ದಾರೆ.